ಕೇಳ್ಕೊತಾ ಇದ್ದೀನಿ. ಶ್ರೀಕಾಂತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸೊ ಎಸ್ ನಮ್ಮ ಚೆನ್ನಾಗಿರುತ್ತೆ ಅಲ್ವಾ? ಸೊ ಎಸ್ ನಮ್ಮ ಚಿತ್ರದ ಟ್ರೈಲರ್ ಲಾಂಚ್ ಗಾಗಿ ನಮ್ಮ ನಿರ್ಮಾಪಕರ ಧರ್ಮಪತ್ನಿಯಾದಂತಹ ಉಷಾ ಗೋವಿಂದರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ಚಪ್ಪಾಳೆ ಬರಲಿ ಅವ್ರಿಗೆ. ಅಂಡ್ ಉಷಾ ಗೋವಿಂದರಾಜ್ ಅವರು ನಿರ್ಮಾಪಕರ ಧರ್ಮಪತ್ನಿ. ಇವತ್ತು ಮಹಿಳೆಯರ ದಿನಾಚರಣೆಯ ಅಂಗವಾಗಿ ಇವತ್ತು ಅವರ ಕೈಯಲ್ಲಿ ಟ್ರೈಲರ್ ಲಾಂಚ್ ನ ಮಾಡಿಸ್ತಾ ಇದ್ದೀವಿ. ನಮ್ಮ ಕೃಷ್ಣ ಟಾಕೀಸ್ ಸಿನಿಮಾದ ಟ್ರೈಲರ್ ಲಾಂಚ್ ನ. ಸೊ ಜೋರಾದ ಚಪ್ಪಾಳೆ ಬರಲಿ. ಅಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಇವತ್ತಿನ ಮಹಿಳೆಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ. ಸೆಂಟರ್ ಬನ್ನಿ ಮೇಡಮ್. ಆ ಕಡೆ ಲಾಸ್ಟಿಂಗ್ ಹಾಲಲ್ಲಿ ಸೆಂಟರ್ ಬನ್ನಿ. ಕಾರ್ತಿಕ್ ಬ್ಯಾನರ್ ಚಿತ್ರದಲ್ಲಿ ನಿರ್ಮಾಣವಾಗ್ತಿರುವಂತಹ ಕೃಷ್ಣ ಟಾಕೀಸ್ ಬಾಲ್ಕನಿ F13 ಸಿನಿಮಾದ ಟ್ರೈಲರ್ ಲಾಂಚ್ ಇವತ್ತು. ಅಂಡ್ ಈ ಚಿತ್ರತಂಡ ಇವತ್ತು ವೇದಿಕೆ ಮೇಲಿದೆ. ಇನ್ನೇನು ಟ್ರೈಲರ್ ಲಾಂಚ್ ಮಾಡಕ್ಕೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಅಂತ ಗೊತ್ತಾ? ಅಂಡ್ ಟ್ರೈಲರ್ ಲಾಂಚ್ ಸೊ ಎಸ್ ನಿರ್ಮಾಪಕರಾದಂತಹ ಗೋವಿಂದ್ ರಾಜು ಅವರ ಮಕ್ಕಳು ದಯವಿಟ್ಟು ಇವರು ಕೂಡ ಜೋರಾದ ಚಪ್ಪಾಳೆ ಬರಲಿ. ಕ್ಯೂಟ್ ಆಗಿದೆ ಇವ್ರ ಮಕ್ಕಳಿಗೆ. ಸೊ ಎಸ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿಬಿಡೋಣ. ಸೊ ಮ್ಯಾಮ್ ದಯವಿಟ್ಟು ನಿಮ್ಮ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಎಸ್ ಸಿನಿಮಾ ಟೀಸರ್ ನ ನೋಡಿದ್ವಿ, ಸಾಂಗ್ಸ್ ಗಳನ್ನ ಕೂಡ ನೋಡಿದ್ವಿ. ಅಂಡ್ ಈ ಸಿನಿಮಾದ ಹಿಂದೆ ಕೈಚಳಕ ಇರುವಂತಹ ವಿಜಯ್ ಆನಂದ್ ನಮ್ಮ ನಿರ್ದೇಶಕರು ಮತ್ತು ರಚನಾಕಾರರು. ಅವರೇ ಸಿನಿಮಾದ ಬಗ್ಗೆ ಮಾತಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ನಿರ್ದೇಶಕರಾದಂತಹ ವಿಜಯ್ ಆನಂದ್ ಅವರಿಗೆ. ಸೆಂಟರ್ ಬನ್ನಿ. ಓಕೆನಾ? ಹಾಂ, ಸೆಂಟ್ರ್ ಬಂದ್ಬಿಟ್ರೆ ಒಳ್ಳೆ. ಸಭೆಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ನಮಸ್ಕಾರ. ಕೃಷ್ಣ ಟಾಕೀಸ್ ಎಲ್ಲಿಂದ ಶುರು ಮಾಡೋದು ಗೊತ್ತಾಗ್ತಿಲ್ಲ. 2017ರಲ್ಲಿ ಒಂದು ಪೇಪರ್ ಆರ್ಟಿಕಲ್ ಬಂದಿತ್ತು. ಒಂದು ಇನ್ಸಿಡೆಂಟ್ ಥಿಯೇಟರ್ ಅಂತ ಒಂದು ಘಟನೆ. ಆ ಘಟನೆ ಆ ಲೇಖನ ಓದಿದ್ಮೇಲೆ ಸಾಕಷ್ಟು ತಲೆಗಳ ಬಿಟ್ಕೊಂಡು ತುಂಬಾ ಕಾಡ್ತಾ ಇತ್ತು ಆ ಒಂದು ಘಟನೆ. ಸೊ ಹಾಗಾಗಿ ಆ ಇನ್ಸಿಡೆಂಟ್ ಬೇಸ್ ಮೇಲೆ ಒಂದು ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಒಂದು ಪ್ರಯತ್ನ ಪಟ್ಟೆ. ಸೊ ಹಾಗೆ ಕತೆ ಬರೀತಾ ಒಂದು 3 ವರ್ಷ ಎಳೀತದ್ದು. ಈ 3 ವರ್ಷದಲ್ಲಿ ಕತೆ ಒಂದು ಶೇಪ್ ತಗೊಳ್ಳೋದಕ್ಕೆ, ಒಂದು ಆ ಕತೆ ಒಂದು ಸಿನಿಮಾ ರೂಪದಲ್ಲಿ ಬರೋದಕ್ಕೆ ಇಡೀ ನನ್ನ ಚಿತ್ರತಂಡ, ಕಲಾವಿದರಾಗ್ಬೋದು, ತಂತ್ರಜ್ಞರಾಗ್ಬೋದು, ಪ್ರತಿಯೊಬ್ರು ಅವರ ಶ್ರದ್ಧೆ ಮತ್ತೆ ಶ್ರಮ ಪ್ರತಿಯೊಬ್ಬರು ಕಾರಣರಾಗಿದ್ದಾರೆ. ತುಂಬಾ ಪುಣ್ಯ ಮಾಡಿದ್ದೀನಿ ನಾನು ಈ ತರ ಒಂದು ತಂಡ ಪಡ್ಕೊಳ್ಳೋದಕ್ಕೆ. ಇನ್ನೊಂದೇನಂದ್ರೆ ಈ ಕೃಷ್ಣ ಟಾಕೀಸ್ ಕಂಪ್ಲೀಟ್ ಥ್ರಿಲ್ಲರ್, ಸಸ್ಪೆನ್ಸ್ ಜಾನರ್. ಆ ಕತೆ ಬರೀಬೇಕಾದ್ರೆ ನನಗೆ ಫಸ್ಟ್ ಮೈಂಡ್ ಬಂದಿದ್ದು ಪಾತ್ರ ಬರೀತಾ ಅಜಯ್ ರಾವ್ ಅವ್ರ ಕಣ್ಣುಂದೆ ಬಂದ್ರು. ಸೊ ಇದು ಅಜಯ್ ರಾವ್ ಅವ್ರು ಮಾಡಿದ್ರೆ ಸೂಕ್ತ, ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು ಒಬ್ಬ ಕಥೆಗಾರರಿಗೆ. ಅದಾದ ನಂತರ ಅವ್ರಿಗೂ ಕತೆ ಹೇಳಿದೆ, ಕತೆ ಕೇಳಿದ್ರು, ಕತೆ ಕೇಳಿ ತುಂಬಾ ಖುಷಿ ಪಟ್ರು. ಸೊ ಅದಾದ ನಂತರ ನಿರ್ಮಾಪಕರು, ಹೀಗೆ ಪ್ರೊಸೆಸ್ ಪ್ರತಿಯೊಂದು. ನಂತರ ನಮ್ಮ ಶ್ರೀಧರ್ ಸಂಭ್ರಮ ಅವ್ರಿಗೆ ಹೇಳಿದೆ, ಅವರು ಖುಷಿ ಪಟ್ರು. ಹೀಗಾಗಿ ಒಂದು ತಂಡ ಜಾಯ್ನ್ ಆಗ್ತಾ ಹೋಯ್ತು. ಸೊ ಅಲ್ಲಿಂದ ಪ್ರತಿಯೊಂದು ಕೂಡ ಪಾಸಿಟಿವ್ ಆಗಿ ಮುಂದುವರಿತು. ಸೊ ಈ ಹಂತಕ್ಕೆ ಬಂದು ನಿಂತಿದೆ. ಮುಂದಿನ ತಿಂಗಳು 9ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ. ಈ ಚಿತ್ರದ ಹಿಂದೆ, ಕೃಷ್ಣ ಟಾಕೀಸ್ ಹಿಂದೆ ನನ್ನ 20 ವರ್ಷದ ಸಿನಿಮಾ ರಂಗದ ಅನುಭವ ಇದೆ, 3 ವರ್ಷದ ಶ್ರಮ ಇದೆ, 2 ವರ್ಷದ ಬೆವರಿದೆ, ಹಲವಾರು ಕನಸುಗಳಿದ್ದಾವೆ. ನನ್ನ ಇಡೀ ತಂಡದ ಒಂದು ಶ್ರದ್ಧೆ, ಶ್ರಮ ಇದೆ. ಸೊ ಇಡೀ ಜನತೆ ಇದನ್ನ ನೋಡಿ ಆಶೀರ್ವಾದ ಮಾಡಿ ಮೆಚ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಯಾಕಂದ್ರೆ ಸಿನಿಮಾ ಅಂತಂದ್ರೆ ಕಂಪ್ಲೀಟ್ ಒಂದು ಕೊನೆವರೆಗೂ ಉಳಿಯುವಂತ ಒಂದು ಘಟ್ಟ. ಆ ಸಿನಿಮಾ ಇನ್ನೊಂದು 10 ವರ್ಷ ಹೋಗಿ ಮತ್ತೆ ನೋಡಿದ್ರು ಕೂಡ ಆ ಸಿನಿಮಾದಲ್ಲಿ ನಾವು ಮಾಡಿದೀವಪ್ಪ ಅಂತ ಅನ್ಸ್ಕೊಳ್ಳೋ ಒಂದು ಆತ್ಮತೃಪ್ತಿ ಇರುವಂತ ಒಂದು ಸಿನಿಮಾ ಆಗ್ಬೇಕು ಅಂತ ಒಂದು ಹಂಬಲ ಇತ್ತು. ಹಾಗಾಗಿ ಈ ಸಿನಿಮಾನ, ಈ ಕಥೆಯನ್ನ ತುಂಬಾ ಚಾಚು ತಪ್ಪದೆ ನಿರ್ಮಾಪಕರಿಗೆ ಏನು ಕಥೆ ಹೇಳಿದ್ನೋ ಅದನ್ನ ಅಷ್ಟು ತೆರೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನು ಕೇಳಿದ್ರೆ ಯಾವುದಕ್ಕೂ ನಿರ್ಮಾಪಕರು ಇಲ್ಲ ಅಂದಿಲ್ಲ. ಸೊ ಪ್ರತಿಯೊಂದಕ್ಕೂ ಅದನ್ನ ಒದಗಿಸ್ತಾ ಬಂದ್ರು.
ಅದೇ ರೀತಿ ಇಡೀ ತಂಡ ಅವ್ರೇನು ಒಲಿಸ್ತಾರೋ ಅದಕ್ಕೆ ಅರ್ಥಬದ್ಧವಾಗಿ ಪ್ರತಿ ಸೆಕೆಂಡ್ಗೂ ಒಂದೊಂದು ರೂಪಾಯಿ ಕಷ್ಟಪಟ್ಟು ಬೆವರು ಹರಿಸಿ ಸಿನಿಮಾ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಇಡೀ ತಂಡ ನಂಬಿದೆ. ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈಗಾಗಲೇ ನೀವು ಟ್ರೇಲರ್ ಮತ್ತೆ ಟೀಸರ್ ಸಾಂಗ್ಸ್ ಪ್ರತಿಯೊಂದು ನೋಡಿದ್ವಿ. ನೀವು ಮೆಚ್ಕೊಂತೀರಿ ಅನ್ನೋ ಒಂದು ನಂಬಿಕೆ ಇದೆ. ಬಹಳ ಖುಷಿ ಆಗುತ್ತೆ ಈ ತರದೊಂದು ಸಂದರ್ಭ, ಈ ತರದೊಂದು ವೇದಿಕೆ ನೆನೆಸ್ಕೊಂಡ್ರೆ. ಆ ವೇದಿಕೆಯಲ್ಲಿ ನಾವು ಇದೀವಿ ಅನ್ನೋದು ತುಂಬಾ ಖುಷಿ ಆಗುತ್ತೆ. ಈ ಚಿತ್ರ ನನಗೆ ಒಂದು ನನ್ನ ಬದುಕಿಗೆ ಒಂದು ನಂದಗೋಕುಲವನ್ನು ಕೊಡ್ಲಿ ಅಂತ ಹೇಳಿ ಆಶಿಸ್ತೀನಿ. ಈ ಚಿತ್ರ ನನ್ನ ವೃತ್ತಿ ಜೀವನಕ್ಕೆ ಒಂದು ಅಜೇಯವನ್ನು ತಂದುಕೊಡ್ಲಿ ಅಂತ ಪ್ರಾರ್ಥಿಸ್ತೀನಿ. ಈ ಚಿತ್ರ ನನ್ನ ಜೀವನಕ್ಕೆ ಒಂದು ಸಂಭ್ರಮವನ್ನು ಕೊಡ್ಲಿ ಅಂತ ಆಶಿಸ್ತೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಬೇಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹಾಯಾಗಿದ್ದೀನಿ. ಇಲ್ಲಿ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ನನ್ನ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ಕೃಷ್ಣ ಟಾಕೀಸ್ ಚಿತ್ರದ ಇವತ್ತು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಮೂಲ ಉದ್ದೇಶ ಈ ಕಾರ್ಯಕ್ರಮದ್ದು. ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಒಲವು, ಒಂದು ಪ್ರೀತಿ, ಒಂದು ಗೌರವ ಇರೋದ್ರಿಂದ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಫೇಸ್ ಮಾಡಿರ್ತಕ್ಕಂಥ ಒಂದು ವರ್ಷ ಕೋವಿಡ್ ಸಿಚುವೇಶನ್, ಅದನ್ನ ಒಂದು ಹಂತಕ್ಕೆ ದಾಟಿ ಮತ್ತೆ ಎಲ್ಲ ಸಿನಿಮಾ ಚೇತರಿಸ್ಕೊಳ್ಳುವಂಥ ಒಂದು ಹಂತಕ್ಕೆ ಬಂದಿದೆ. ಅಂದರೆ ರಿಲೀಸ್ಗೆ ಪ್ರೊಡ್ಯೂಸರ್ಸ್ ಮುಂದಾಗಿದೆ, ಮತ್ತೆ ಧೈರ್ಯ ಮಾಡಿದ್ದಾರೆ. ಆ ಒಂದು ವರ್ಷ ಸರ್ವೈವ್ ಆಗಿರ್ತಕ್ಕಂಥ ರೀತಿ ಇದೆಯಲ್ಲ, ಅದಕ್ಕೆ ಒಂದ್ಸಲ ಪ್ರೊಡ್ಯೂಸರ್ಸ್ಗೆ ಚಪ್ಪಾಳೆ ಕೊಡಿ. ಬಿಕಾಸ್ ನಾವು ಎಲ್ಲ ರೀತಿಯೂ ಟೆಕ್ನಿಷಿಯನ್ಸ್ ಈ ವಿಷಯದಲ್ಲಿ ಕಂಪೇರ್ ಮಾಡಿದ್ರೆ ನಾವು ಸಾಕಷ್ಟು ಅನುಕೂಲ ರೀತಿಯಿಂದ ಇದ್ವಿ. ಬಡ್ಡಿ ಕಟ್ತಾ ಇದ್ದಿದ್ದು ಎಲ್ಲ ನಿರ್ಮಾಪಕರು. ಸೊ ಅವರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ಆ್ಯಂಡ್ ಅದರಲ್ಲಿ ನಮ್ಮ ಪ್ರೊಡ್ಯೂಸರ್ ಕೂಡ ಒಬ್ಬರು ಗೋವಿಂದರಾಜ್ ಅವರು ತುಂಬ ಪ್ಯಾಷನೆಟ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಮ್ಮಂಥ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಒಂದು ಬೆಂಬಲವಾಗಿ ನಿಂತಿದ್ದಾರೆ. ಆ್ಯಂಡ್ ಇಲ್ಲಿವರೆಗೂ ಯಾವುದೇ ಸಂದರ್ಭದಲ್ಲೂ ಹೋಗಿಲ್ಲ. ಅದೇ ಸ್ಫೂರ್ತಿಯಿಂದ, ಅದೇ ಜೋಶದಿಂದ ನಮ್ಮ ಜೊತೆ ನಿಂತಿದ್ದಾರೆ. ಅದು ಅವ್ರ ಬಗ್ಗೆ ನಾನು ತುಂಬ ಗೌರವದಿಂದ ಮೆಚ್ಚುಗೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ಟ್ರೈಲರ್ ನಾವು ಲಾಂಚ್ ಮಾಡಿ ಇಲ್ಲಿಂದ ನಮ್ಮ ಸಿನಿಮಾದ ಮುಖ್ಯ ಪಬ್ಲಿಸಿಟಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಹಂತವಾಗಿ ನಮ್ಮ ಸಿನಿಮಾದ ಕೆಲವೊಂದು ವಿಷಯಗಳೇನಿದೆ, ಇನ್ನಷ್ಟು ಮಾಹಿತಿಗಳಾಗಿರ್ಬೋದು ಅಥವಾ ಅದು ಪ್ರಮೋಷನಲ್ ಆಕ್ಟಿವಿಟೀಸ್ ಬರೀ ಟ್ರೈಲರ್ಗೆ ಮುಕ್ತಾಯ ಆಗಲ್ಲ, ಇಲ್ಲಿಂದ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ಮುಖ್ಯವಾಗಿ ಎಲ್ಲ ಮಾಧ್ಯಮದವರಿಗೆ ನಾನು ಕೇಳ್ಕೊಳ್ತೀನಿ, ತಲೆ ಬಾಗಿ ಕೇಳ್ಕೊಳ್ತೀನಿ ಸರ್. ಈಗ ಎಸ್ಪೆಷಲಿ ಅಂದರೆ ನನ್ನ 25 ಸಿನಿಮಾ, 26 ಸಿನಿಮಾ, ಆಲ್ಮೋಸ್ಟ್ ನಾನು ಹೀರೋ ಆಗಿ 20ನೇ ವರ್ಷ, 19 ವರ್ಷ ಕಂಪ್ಲೀಟ್ ಆಯಿತು. ಇಷ್ಟು ವರ್ಷ ನನ್ನ ಜೊತೆಗೆ ನಿಂತಿದ್ದೀರಾ, ನನ್ನ ಬೆಂತಿದ್ದೀರಾ, ಸಪೋರ್ಟಾಗಿ ನಿಂತಿದ್ದೀರಾ, ನನಗೆ ತಿಳಿಸಿ ಬುದ್ಧಿ ಹೇಳಿದ್ದೀರಾ. ಸಾಕಷ್ಟು ಸಹಕಾರದಿಂದ ನಿಮ್ಮ ಜೊತೆಗೆ ನಾನು ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಸಹಕಾರ ವಿಶೇಷವಾಗಿ ಇರಬೇಕು. ಯಾಕಂದರೆ ನೀವಿಲ್ಲದೆ ಜನಕ್ಕೆ ಈ ಸಿನಿಮಾ ತಲುಪಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನು ಮಾಧ್ಯಮ ಸಿನಿಮಾದವರಿಗೆ ಮತ್ತು ಜನ ಮಧ್ಯದಲ್ಲಿರ್ತಕ್ಕಂಥ ನೀವುಗಳು, ಸೊ ಎಲ್ಲ ದೇವರುಗಳಿಗೆ, ಮಾಧ್ಯಮ ದೇವರುಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾಗೆ ದಯವಿಟ್ಟು ಸಹಕಾರ ಕೊಡಿ, ಪ್ರೀತಿ ಕೊಡಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಸಿನಿಮಾ ಬಗ್ಗೆ 25 ಸಿನಿಮಾಸ್, ಈ 25 ಸಿನಿಮಾದಲ್ಲೂ ಈ ಥರದ ಪಾತ್ರ ನಾನು ಮಾಡಿಲ್ಲ, ಈ ಥರದ ಜಾನರ್ ಆಫ್ ಸಿನಿಮಾ ಮಾಡಿಲ್ಲ. ಅಂದರೆ ಹಾರರ್ ಥ್ರಿಲ್ಲರ್ ಅಂತಕ್ಕಂಥ ಒಂದು ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಒಬ್ಬ ಜರ್ನಲಿಸ್ಟ್ ಪಾತ್ರ ಪೋರ್ಟ್ರೇಟ್ ಮಾಡಿದ್ದೀನಿ. ಸೊ ಇದು ನನಗೆ ತುಂಬಾ ಹೊಸದು. ಆ್ಯಂಡ್ ಮೇಕಿಂಗ್ ವಾಯ್ಸ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಕ್ಯೂರಿಯಾಸಿಟಿ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್. ಸೊ ಸಿನಿಮಾದಲ್ಲಿ ಕಥೆನಲ್ಲಿ ಏನು ಕ್ಯೂರಿಯಾಸಿಟಿ ಇದೆಯೋ, ಇದು ಯಾವ ರೀತಿ ಜನ ಇದಕ್ಕೆ ಸ್ಪಂದಿಸ್ತಾರೆ ಅದ್ರ ಬಗ್ಗೆ ನನಗೆ ಖಂಡಿತ ತುಂಬ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ನಾವು ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ನನಗೆ ಇದೆ. ಜೊತೆಗೆ ತುಂಬ ಅದ್ಭುತವಾದ ಡೈರೆಕ್ಟರು ನಮ್ಮ ವಿಜಯಾನಂದ್ ಅವರು, ಹೆಸರ್ತಕ್ಕಂಥವ್ರಿಗೆ ವಿಜಯ ಭಾರತೀಯಾಗಲಿ ಅಂತ ನಾನು ದೇವರಿಗೆ ಕೇಳ್ಕೊಡ್ತೀನಿ. ಆ್ಯಂಡ್ ನಮ್ಮ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಅವರು, ನನ್ನೆಲ್ಲ ಕೃಷ್ಣ ಸೀರೀಸ್ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಂಥ ಮ್ಯೂಸಿಕ್ ಡೈರೆಕ್ಟರ್. ಇದರಲ್ಲಿ ಕೂಡ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಶ್ರೀಧರ್ ಸರ್. ನಮ್ಮ ಪ್ರಯಾಣ ಹೀಗೆ ಮುಂದೆ ಸಾಗಲಿ. ಆ್ಯಂಡ್ ಅಪೂರ್ವ ಇಲ್ಲಿದ್ದಾರೆ, ಬ್ಯೂಟಿಫುಲ್ ಹೀರೋಯಿನ್, ವೆರಿ ಕೋಆಪರೇಟಿವ್ ಹೀರೋಯಿನ್.
ಆ್ಯಂಡ್ ಪ್ರಾಮಿಸಿಂಗ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಚಿತ್ರರಂಗದಲ್ಲಿ. ನಿಮಗೂ ತುಂಬ ಒಳ್ಳೆಯದಾಗಲಿ. ಈ ಸಿನಿಮಾಯಿಂದ ಇನ್ನಷ್ಟು ದೊಡ್ಡ ರೆಡ್ ಕಾರ್ಪೆಟ್ ನಿಮ್ಮ ಮುಂದೆ ಸಿಗಲಿ ಅಂತ ಹೇಳಿ ಆಶಿಸ್ತೀನಿ. ಆ್ಯಂಡ್ ಎಲ್ಲಕ್ಕಿಂತ ಒಂದು ಜಾಸ್ತಿ ಸೆಟ್ಟಲ್ಲಿ ಎನ್ವಿರಾನ್ಮೆಂಟ್ ಅಲ್ಲಿ ತುಂಬಾ ಸ್ಫೂರ್ತಿ ಕೊಟ್ಟಿತ್ತು, ಜೋಶ್ ಕೊಟ್ಟಿತ್ತು ಒಂದು ಕ್ಯಾರೆಕ್ಟರ್ ಬಂದ ಕೂಡಲೇ ಅದು ಚಿಕ್ಕು. ಫಸ್ಟ್ ಟೈಮ್ ಆಕ್ಟ್ ಮಾಡಿದೀವಿ ಜೊತೆಗೆ. ಇದು ಮುಂಚೆ ಆಕ್ಟ್ ಮಾಡ್ಬೇಕಂತ ಸಾಕಷ್ಟು ಸಲ ಅನ್ಕೊಂಡಿದ್ದೀವಿ, ಬಟ್ ಆಗಿರಲಿಲ್ಲ. ಈ ಸಿನಿಮಾಯಿಂದ ಅದು ಸಾಧ್ಯವಾಗಿದೆ. ಆ್ಯಂಡ್ ಕ್ಯಾರೆಕ್ಟರ್ ವೈಸ್ ನೀವು ಬರೀ ಕಾಮಿಡಿಯನ್ ಅಲ್ಲದೆ ಒಂದು ಅದ್ಭುತವಾದ ಒಂದು ಎಮೋಷನಲ್ ಟಚ್ ಕೂಡ ನೀವು ಈ ಸಿನಿಮಾದಲ್ಲಿ ನೋಡ್ತೀರಾ. ಸೊ ಒಳ್ಳೆ ಸಿನಿಮಾ, ಎಲ್ಲರೂ ಒಳ್ಳೆ ಪ್ರೇರಣೆ. ಆ್ಯಂಡ್ ಅಫ್ಕೋರ್ಸ್ ಮರಿಬಾರ್ದು ನಮ್ಮ ಅಭಿಷೇಕ್ ಕಾಸರಗೋಡು ಅವ್ರದ್ದು ಅದ್ಭುತವಾದಂಥ ಫೋಟೋಗ್ರಫಿ. ನಾನು ಆ್ಯಕ್ಚುಲಿ ಫ್ಯಾನ್ ಆಗಿದ್ದೀನಿ ಅಂತ ನಾವು ಹೇಳಿದೆ. ಇಷ್ಟೇ ಹೇಳ್ಬೋದು ಸರ್. ಇನ್ನು ಸಾಕಷ್ಟು ಜನ ಎಲ್ಲ ಮಾತಾಡ್ತಿದೆ. ನಮ್ಮ ಸಿನಿಮಾ ಬಗ್ಗೆ ನಾವು ಹೇಳ್ತಾ ಹೋದ್ರೆ ನಾವು ಹೇಳ್ತಾನೆ ಇರ್ತೀವಿ. ಒಂದು ಸೆಕೆಂಡ್ ಮತ್ತೆ ಅದನ್ನೇ ಹೇಳ್ಕೊಡ್ತೀನಿ. ನಿಮ್ಮ ಪ್ರೀತಿ ಸಾಕು ಇಲ್ಲಿ ಕೇಳೋದಕ್ಕೆ ಇಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿಂದ ಸಿನಿಮಾ ಪಬ್ಲಿಸಿಟಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ವಿಶಸ್ ಗುಡ್ ಲಕ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಎಷ್ಟೋ ವರ್ಷಗಳಿಂದ ಜೊತೆಗೆ ಸಾಕ್ತಾ ಬಂದಿದೆ ನಮ್ಮ ಕನ್ನಡ ಇಂಡಸ್ಟ್ರಿ. ಕೃಷ್ಣ ಅಂದ್ರೆ ಅಜಯ್ ರಾವ್ ಅವರು. ಸೊ ನೆಕ್ಸ್ಟ್ ಇನ್ನೊಂದು ಸಿನಿಮಾದಲ್ಲೂ ಕೂಡ ಕೃಷ್ಣ ಟಾಕೀಸ್ ಅಂತ ಕೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು? ಮತ್ತೆ ಕೃಷ್ಣ ಅನ್ನುವಂತ ಹೆಸರು ಅಲ್ಲ, ಅದು ನಮ್ಮ ಪತ್ರಕರ್ತ ಮಿತ್ರರಲ್ಲಿ ಹೇಳಿದ್ರು ಅದನ್ನಾಗಲೇ. ಇದುವರೆಗೂ ನಾನು ಯಾವ ಕೃಷ್ಣ ಸೀರೀಸ್ ಸಿನಿಮಾದಲ್ಲೂ ಇದಕ್ಕೆ ಕೃಷ್ಣ ಅಂತ ಹೇಳಿ ಅಂತ ನಾನು ಕೇಳ್ಕೊಂಡಿಲ್ಲ. ಅವರಾಗೆ ಇಟ್ಟಿರೋದು. ಆ್ಯಂಡ್ ಇನ್ನು 3 ಸಿನಿಮಾ ಕೃಷ್ಣನ ಹೆಸರಲ್ಲಿ ಬಂದ್ರೆ ನಾನು ಖಂಡಿತ ಇಲ್ಲ ಅನ್ನಲ್ಲ. ಜೋರಾದ ಚಪ್ಪಾಳೆ ಮಾಡಿ. ಸೊ ಕೃಷ್ಣ ಅಜಯ್ ರಾವ್ ಅವರು, ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇರಿ ಕೃಷ್ಣ ಅನ್ನುವಂತ ಹೆಸರಲ್ಲಿ. ಕೃಷ್ಣ ಅನ್ನೋ ಹೆಸರಿಗೆ ಒಂದು ಬ್ರ್ಯಾಂಡ್, ಅದು ಆ ಬ್ರ್ಯಾಂಡ್ಗೆ ಒಂದು ಬೆಲೆ ಇದೆ. ಸೊ ನಿಜವಾದಂತಹ ಮಾತು ಅದು. ಕೃಷ್ಣ ಚಿಕನ್ ಅವರಿಗೆ ಸೊ ಎಸ್, ಖ್ಯಾತ ಹಾಸ್ಯ ನಟರಾದಂತಹ ಚಿಕನ್ ಮೊದಲನೇದಾಗಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಅಂತ ತಿಳಿಸ್ತಾ, ಹಾಗೆ ವೇದಿಕೆ ಮೇಲೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಮಹಿಳೆ ದಿನಾಚರಣೆಯ ಶುಭಾಶಯಗಳು. ಒಂಥರ ನಂಟಿದೆ ಮಹಿಳೆಯರಿಗೂ ಕೃಷ್ಣ ಟಾಕೀಸು. ಯಾಕೆಂದ್ರೆ ಹೆಂಗಸರಿಗೂ ಫೇವ್ರೇಟ್ ದೇವರು ಕೃಷ್ಣ. ಸೊ ಅದಕ್ಕೆ ನಾವು ಕೃಷ್ಣ ಟಾಕೀಸು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ನಮ್ಮ ಕೃಷ್ಣ ಅವ್ರ ಕಂಡು ತುಂಬಾ ಅಭಿಮಾನಿಗಳಿದ್ದಾರೆ ಹೆಂಗಸರು. ವಿಜಯ್ ಆನಂದ್ ಅವ್ರ ಜೊತೆ ಮೊದಲನೇ ಚಿತ್ರ, ಹಾಗೆ ನಮ್ಮ ಪ್ರೊಡ್ಯೂಸರ್ ಎಲ್ಲ ಎರಡನೇ ಚಿತ್ರ, ಬಟ್ ಅವ್ರ ಜೊತೆ ನನ್ನ ಮೊದಲನೇ ಚಿತ್ರ ಕೃಷ್ಣ ಟಾಕೀಸು ತುಂಬಾ ಅದ್ಭುತವಾಗಿ ಬಂದಿದೆ. ಅಜಯ್ ಸರ್ ಜೊತೆ ಮೊದಲನೇ ಸಿನಿಮಾ. ಒಂದು ಇನ್ನೊಂದು ಪಿಕ್ಚರ್ ಹಾಕ್ಬೇಕಾಯ್ತು ನಿಮ್ ಜೊತೆ ಆಕ್ಟ್ ಮಾಡಕ್ ಅವಕಾಶ ಸಿಗಕ್ಕೆ. ಒಂದು ಬೇರೆ ತರದ ಆಗ್ಲೇ ನನಗೆ ಎಲ್ಲ ಸಿನಿಮಾದಲ್ಲೂ ಕಾಮಿಡಿ ಇರುತ್ತೆ, ಪ್ಲಸ್ ಕಾಮಿಡಿ ಮತ್ತೆ ಎಮೋಷನ್ಸ್ ಎಲ್ಲನೂ ಕ್ಯಾರಿ ಆಗಿದೆ. ಒಂದು ಕೃಷ್ಣ ಟಾಕೀಸ್ ಒಂದು ಒಳ್ಳೆ ಅದ್ಭುತವಾದ ಚಿತ್ರ. ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ ಎಲ್ಲ ಇರಲಿ. ಹಾಗೆ ನಮ್ಮ ಚಿತ್ರನ ಆರಿಸಿ ಆಶೀರ್ವದಿಸಿ. ನಮಸ್ಕಾರ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಿದ್ದಾರೆ, ಸರ್ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದಾನೇ ಹೇಳ್ಸ್ಕೊಂಡಿದ್ರೆ ಚೆನ್ನಾಗಿ ಆಡ್ತಿದ್ದೀರಾ ಅಂತ. ಸೊ ಒಂದ್ 2 ಲೈನ್ ಹಾಡಕ್ಕಾಗುತ್ತಾ ಸರ್ ನಮಗೋಸ್ಕರ? ಮ್ಯೂಸಿಕ್ ಡೈರೆಕ್ಟರ್ ಅವರು ಅವಾರ್ಡ್ ಕೊಟ್ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ ಚಿಕನ್ ಅವರು. ಸರ್ ಆ ಕಡೆ ಈ ಕಡೆ ನೋಡ್ತಿದ್ದಾರೆ, ನೀವೇ ಸರ್ ಬೆಸ್ಟ್ ಸಿಂಗರ್. ಜೋರಾದ ಚಪ್ಪಾಳೆ ಬನ್ನಿ. ಚಿಕನ್ ಅವರು ನಮಗೋಸ್ಕರ 2 ಸಾಂಗ್ಗಳನ್ನ ಹಾಡ್ತಾರೆ. ಸರ್ ಸಾಂಗ್ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ನೀವು. ಸಾಯಂಕಾಲ ಸರ್ ಶ್ರೀಧರ್ ಸರ್ ಸಾಯಂಕಾಲ ಅವೆಲ್ಲ ಮಾಡೋದು. ಮಾತ್ರ ಹಾಕೋಬೇಡ ಮೇನಕ. ಎಲ್ಲರೂ ಚಪ್ಪಾಳೆ ತರಬೇಕು. 90 ಮಾತ್ರ ಹಾಕೋಬೇಡ ಮೇನಕ. ನಮಗೆ 90 ಹೊಡೆದಂಗಾಯ್ತದೆ ಜೀವಕ. ನಮಗೆ 90 ಹೊಡೆದಂಗಾಯ್ತದೆ ಜೀವಕ. ಅವ್ರನ್ನೇ ಕೇಳ್ತಾರೆ ಸಿಂಗರ್ ಅಲ್ಲ. ಅಂತೆಲ್ಲ ಹೋಗಿದೆ. ಚೆನ್ನಾಗಿ ಹಾಡಿದ್ರು ಇವಾಗ ನಮ್ಮ ಚಿಕನ್ ಅವರು. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಇದೆ ಇನ್ನೊಂದು ಒಳ್ಳೆ ಮೂವಿಯಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ. ಮೊದಲನಾಗಿ ನಾನು ಶ್ರೀಧರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅವ್ರ ಮುಖಾಂತರ ನಾನು ಈ ಮೂವಿಗೆ ಬಂದೆ. ವಿಜಯ್ ಸರ್ ಜೊತೆಗೆ ಒಂದು ಒಳ್ಳೆ ಅನುಭವ ಅವ್ರ ಜೊತೆ ನಾನು ಆಕ್ಟಿಂಗ್ ಮಾಡಿದ್ದು. ಸೊ ಥ್ಯಾಂಕ್ ಯು ಅಜಯ್ ಸರ್. ಅವ್ರ ಜೊತೆ ನನ್ನ 2ನೇ ಮೂವಿ, ಫಸ್ಟ್ ಮೂವಿ ಜಾನಿ ಜಾನಿ ಜನಾರ್ದನ್ ತುಂಬಾ ಚೆನ್ನಾಗಿದೆ. ನನ್ನ ಪಾತ್ರದ ಬಗ್ಗೆ ನಾನು ಏನು ಹೇಳಲ್ಲ, ಯಾಕಂದ್ರೆ ನನ್ನ ಪಾತ್ರ ನಾವು ಎಲ್ಲೂ ರಿವೀಲ್ ಮಾಡಿಲ್ಲ, ತುಂಬಾ ಸಸ್ಪೆನ್ಸ್ ಆದದ್ದು. ಸೊ ಮೂವಿಯಲ್ಲೇ ನೋಡಿ, ಆದಷ್ಟು ಬೇಗ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಶಾರ್ಟ್ ಅಂಡ್ ಸ್ವೀಟ್ ಅವಾರ್ಡ್ ಬರೀ ನಮ್ಮ ನಿರ್ಮಾಪಕರಿಗೆ. ಅವರೇ ನೆಕ್ಸ್ಟ್ ಸಿನಿಮಾದಲ್ಲಿ ಹೀರೋ ಆಗ್ಬೋದು, ಆಗಿದ್ದಾರೆ. ಫುಲ್ ಜೋರಾದ ಚಪ್ಪಾಳೆ
ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಬಂಧು ಮಿತ್ರರಿಗೂ ನಮಸ್ಕಾರ. ಸೊ ಕೃಷ್ಣ ಟಾಕೀಸ್ ಸಿನಿಮಾದ ಟ್ರೈಲರ್ ಲಾಂಚ್ ಡೇ ಇವತ್ತು. ಸೊ ಸುಮಾರು 2 ವರ್ಷ ಹಿಂದೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಲಾಸ್ಟ್ ಫೆಬ್ರವರಿಯಲ್ಲಿ ರಿಲೀಸ್ ಮಾಡಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ವಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಇಂದ ಸ್ವಲ್ಪ 1 ವರ್ಷ ಗ್ಯಾಪ್ ತಗೊತ್ತು. ಸೊ ಈಗ ಇದೇ ಏಪ್ರಿಲ್ 9ನೇ ತಾರೀಕು ರಿಲೀಸ್ ಮಾಡಬೇಕು ಅಂತೆಲ್ಲ ಡೇಟ್ ಫಿಕ್ಸ್ ಆಗಿದೆ. ಸೊ ನಮ್ಮ ಕೃಷ್ಣ ಟಾಕೀಸ್ ಟೀಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ತುಂಬಾ ಹೇಳ್ಬೇಕಂದ್ರೆ ಒಳ್ಳೆ ಟೀಮ್. ಈ ತರ ಟೀಮ್ ಸಿಕ್ಬಿಟ್ರೆ ನಿರ್ಮಾಪಕರಿಗೆ ಏನು ಜಾಸ್ತಿ ಹೊರೆನೂ ಆಗಲ್ಲ ತೊಂದರೆನೂ ಆಗಲ್ಲ ಅಂತ ಅನ್ಕೊಂತೀನಿ. ಸೊ ಸ್ಟಾರ್ಟ್ ಮಾಡಿದಾಗಿಂದಲೂ ಸರಿ ಎಂಡ್ ಆಗೋರ್ಗು ಅಷ್ಟೇ ಎಲ್ಲರೂ ಲವಲವಿಕೆಯಿಂದ ಖುಷಿಯಾಗಿ ಏನು ಒಂದಿನ ಏನು ಪ್ರಾಬ್ಲಮ್ ಆಗದೆ ಇರೋ ತರ ಚಿತ್ರೀಕರಣ ಮುಗಿಸಿ ಇವತ್ತು ತೆರೆಗೆ ಸಿದ್ಧವಾಗಿ ನಿಂತಿರೋದಕ್ಕೆ ಇಷ್ಟು ಜನರು ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗೆ ನಾನು ಮುಖ್ಯವಾಗಿ ಮಾಧ್ಯಮ ಮಿತ್ರರ ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ಸೊ ನಮ್ಮ ಸಿನಿಮಾ ಚೆನ್ನಾಗಿ ಪ್ರಮೋಷನ್ ಮಾಡಿ. ಸೊ ನಿಮ್ಮಿಂದ ತುಂಬಾ ಹೆಲ್ಪ್ ಆಗಬೇಕು. ಸೊ ಹಾಗೆ ಎಲ್ಲ ನನ್ನ ಬಂಧು ಮಿತ್ರರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾತಿಗಿಂತ ಇವತ್ತು ಈ ದೃಶ್ಯಕ್ಕೆ ಕಾವ್ಯ ಅನ್ನೋದೇ ತುಂಬಾ ಒಳ್ಳೆಯದಾಗಿರುತ್ತೆ ಅಂತ ನನ್ನ ಭಾವನೆ. ಸೊ ಈ ಸಿನಿಮಾ ಬಗ್ಗೆ ಹೇಳೋದು ಅಂತ ಹೇಳೋದು ತುಂಬಾ ವಿಚಾರಗಳು ಇದೆ. ಅದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋದು ಆತರ ಇದೆ, ಸ್ವಲ್ಪ ಭಾವುಕವಾಗುತ್ತೆ. ಸೊ ಅಲ್ಟಿಮೇಟ್ಲಿ ಏನಂತ ಹೇಳಿದ್ರೆ ಚಿತ್ರ ಗೆಲ್ಬೇಕು, ಗೋವಿಂದರಾಜ್ ಅವ್ರಿಗೆ ಒಳ್ಳೇದಾಗಬೇಕು, ಚಿತ್ರ ಯಶಸ್ವಿಯಾಗಿ ಲಾಭದಾಯಕವಾಗಬೇಕು ಅಷ್ಟೇ. ಅದರಿಂದ ಎಲ್ಲರೂ ಬದುಕು ಒಂದು ಮುನ್ನಡೆಗೆ ಸಾಗುತ್ತೆ. ಇಲ್ಲಿ ಒಂದು ಚಿಕ್ಕ ವಿಚಾರ ಹೇಳ್ತೀನಿ ಅಷ್ಟೇ. ವಿಜಯಾನಂದ್ ನಿರ್ದೇಶಕರು ಅದಕ್ಕಿಂತ ಮುಂಚೆ ಗೊತ್ತಿದೆ. ಸೊ ಇವ್ರ ಜೊತೆ ಚಿತ್ರ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ ಆ ಅನಿಸಿಕೆ, ನನ್ನ ಅನಿಸಿಕೆ ಇಲ್ಲಿ ನಮ್ಮ ಮೊಟ್ಟ ಮೊದಲನೇ ಸಂಗೀತ ನಿರ್ದೇಶನ ಮಾಡಿದ್ದು ರಾಮನಾರಾಯಣ ಅವ್ರ ಜೊತೆ ಅವ್ರು ಬಂದಿದ್ದಾರೆ. ನಾನು ಅವರು ಒಂದು ಭಕ್ತಿಗೀತೆಗಳನ್ನ ಮಾಡಿಕೊಂಡು ಎಲ್ಲ ಪಾಠ ಮಾಡಿಕೊಂಡು ಅಲ್ಲಿ ನಾವು ಅಲ್ಲಿ ಒಂದಷ್ಟು ಟ್ಯೂನ್ಗಳು ಮಾಡ್ಕೊಂಡು ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ಕೊಂಡು ಕಳೆದಿರೋ ಕಾಲಗಳು ತುಂಬಾ ಇದೆ. ಸೊ ಅವರು ನಿರ್ದೇಶನ ಕಡೆ ನಾನು ಸಂಗೀತ ನಿರ್ದೇಶನ ಕಡೆ ಬಂದೆ. ಇಬ್ರು ಸೇರಿ ವರ್ಕ್ ಮಾಡೋಕ್ಕಾಗಿಲ್ಲ. ಆ ಒಂದು ಅದೇನೋ ಒಂದು ಬೆಸುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆನಂದ್ ಅವರು ಬೇಸಿಗೆ ಅಂತದಿಲ್ಲ, ನಾನು ನಿರ್ಮಾಪಕರು ಹುಡುಕಾಡ್ತಿದ್ದೆ. ರಾಮನಾರಾಯಣ ಅವ್ರಿಗೆ ಹೇಳಿದ್ರು ಒಳ್ಳೆ ಕಥೆ ಮಾಡಿದೀನಿ ಸರ್ ಅಂತ. ಕಥೆ ಹೇಳಿದ್ರೆ ಕಥೆ ಕೇಳಿದ್ರು, ತುಂಬಾ ಖುಷಿ ಪಟ್ರು. ಸೊ ನಿರ್ಮಾಪಕರು ಬೇಕು ಅಂತಂದಾಗ ಶ್ರೀಧರ್ ಸರ್ಗೆ ಒಂದ್ಸಲ ಕಥೆ ಹೇಳಿ, ಅವ್ರ ಕಥೆ ಇಷ್ಟ ಆದ್ರೆ ಅವರೇ ಮಾಡ್ತಾರೆ ಅಂತ. ಹಾಗಾಗಿ ಶ್ರೀಧರ್ ಅವ್ರ ಕಥೆ ಹೇಳಿದೆ, ಅವರು ನಿರ್ಮಾಪಕರು ಕೊಟ್ಟರು. ಒಂದ್ ಕಡೆ ಮೂಲ ಬಂದ್ರೆ ನಿರ್ಮಾಪಕರು ನನಗೆ ಸಿಕ್ಕಿದ್ದಕ್ಕೆ ರಾಮನಾರಾಯಣ ಕಾರಣ. ಸೊ ಹಾಗಾಗಿ ರಾಮನಾರಾಯಣ ಥ್ಯಾಂಕ್ಸ್. ನಿಮ್ ಜೊತೆ ಸಿನಿಮಾ ಮಾಡ್ಬೇಕು, ನಿಮ್ ಜೊತೆ ಕೆಲಸ ಮಾಡ್ಬೇಕು. ಆಮೇಲೆ ಇದಕ್ಕೆ ಒಂದು ಈ ಗುಂಡಿ ಅನ್ನೋದು ಕೇಳಿರುತ್ತಲ್ವಾ, ಅದಕ್ಕೆ ನಿರಂತರ. ಸೊ ಇದೊಂದು ದೊಡ್ಡ ಚೈನ್. ನಿರ್ಮಾಪಕರಿಗೆ ಹೇಳೋ ಹಾಗೆ ಒಂದು ಸಿನಿಮಾ ಮಾಡಕ್ ಬಂದಾಗ ಒಂದು ತಂಡನ ಹುಡುಕಾಡ್ತಿರ್ತಾರೆ. ಆ ತಂಡ ಈ ಸಿನಿಮಾಗೆ ಬೇಕಾಗಿರೋ ಒಂದು ಕೆಲಸಗಳನ್ನ ಮಾಡೋದ್ರಲ್ಲಿ ಯಶಸ್ವಿ ಆಗ್ಬೇಕು. ಮತ್ತೆ ಇದು ನಮ್ಮ ಕೆಲಸ, ನಮ್ಮ ಮನೆ ಕೆಲಸ, ನಾವು ಇದನ್ನ ಏನ್ ಅನ್ಕೊಂಡು ಮಾಡಿದೀವೋ ಆ ರೀತಿ ಮಾಡಿ ಮುಗಿಸ್ಬೇಕು ಕರೆಕ್ಟ್ ಆಗಿ ಅಂತ ಒಂದು ಭಾವನೆನ ಫಸ್ಟ್ ಇಂದ ಕೊನೆಯವರೆಗೂ ಇರಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಜೊತೆಲಿ ಕೆಲಸ ಮಾಡಿದ್ವಿ. ಎಲ್ಲರೂ ಬೀರಂತ ಡೈರೆಕ್ಟರ್ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಜಯ್ ಸರ್ ಇಸ್ ಅ ವಂಡರ್ಫುಲ್ ಪರ್ಸನ್. ತುಂಬಾ ಒಳ್ಳೆ ಮನಸ್ಸು ಇರ್ತಕ್ಕಂಥ ವ್ಯಕ್ತಿ, ಒಬ್ಬ ನಾಯಕ, ಅದಕ್ಕಿಂತ ಒಬ್ಬ ಒಳ್ಳೆ ಸ್ನೇಹಿತ. ಸೊ ಅವರ ಒಂದು ಕೃಷ್ಣ ಮತ್ತೆ ಅವರ ಕನೆಕ್ಷನ್ ತುಂಬಾ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಕೃಷ್ಣನ್ ಮೇಲೆ ತುಂಬಾ ದೊಡ್ಡ ಕ್ರಶ್ ಆಗುತ್ತೆ ಅಂತ ನನಗೆ ಒಂದು ಅನಿಸಿಕೆ. ಸೊ ಅವರ ಎಲ್ಲ ಅಭಿಮಾನಿಗಳಿಗೆ ಒಂದು ಒಳ್ಳೆ ಚಿತ್ರ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಸೊ ಎಲ್ಲರೂ ಒಳ್ಳೆಯದಾಗಲಿ. ನಿಮ್ಮ ಬೆಂಬಲ, ಮಾಧ್ಯಮ ಮಿತ್ರರು ಮತ್ತೆ ಸ್ನೇಹಿತರು, ನಿಮ್ಮ ಬೆಂಬಲ ಮತ್ತೆ ಪ್ರೋತ್ಸಾಹ ಸಿನಿಮಾ ಗೆಲ್ಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಇವತ್ತು ಮಹಿಳಾ ದಿನಾಚರಣೆ ಇರೋದ್ರಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಸಿನಿಮಾ ನಂದು 3ನೇ ಸಿನಿಮಾ. ಈ ಸಿನಿಮಾಗೆ ನನಗೆ ನಟನೆಗೆ ನಾನು ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ನನ್ನ ಡೈರೆಕ್ಟರ್ ಸರು ಹಾಗೆ ಪ್ರೊಡ್ಯೂಸರ್ ಮತ್ತು ಶ್ರೀಧರ್ ಸಾಮ್ರಾನ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ಈ ಸಿನಿಮಾಗೆ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ, ನಾನು ಒಂದು ಸಿಟಿ ಹುಡುಗಿ ಪಾತ್ರ ಮಾಡ್ತಾ ಇದ್ದೀನಿ. ಈ ಸಿಟಿ ಹುಡುಗಿ ಅಂದರೆ ಸಿಟಿ ಇರೋದಿಲ್ಲ, ಹಳ್ಳಿ ಬಂದ್ಬಿಟ್ಟು
ಹಳ್ಳಿಯಲ್ಲಿ ವಾಸ ಮಾಡ್ತಾಳೆ. ಆ ಟೈಮಲ್ಲಿ ಅವಳು ಹೇಳೋವಂಥ ಒಂದು ಮಾತಿಂದ ನಾಯಕ ನಟ ತನ್ನ ಲೈಫಲ್ಲಿ ಎಷ್ಟು ರಿಸ್ಕ್ ತಗೋಬಹುದು, ಏನೇನೆಲ್ಲ ಮಾಡ್ತಾನೆ, ಎಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗುತ್ತೆ ಅನ್ನೋದು ಕತೆ ಸಿನಿಮಾದು. ಸೊ ಈ ತರ ಒಂದು ಕತೆಗೆ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದೇ ಖುಷಿ. ಯಾಕೆಂದ್ರೆ ಇಂತಿಂತ ದೊಡ್ಡ ನಟರಿದ್ದಾರೆ, ಅದರಲ್ಲೂ ನನಗೆ ಅಜಯ್ ಸರ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿರೋದು ನನಗೆ ಒಂದು ಒಳ್ಳೆ ಕೆಲಸ ಮಾಡಿದಂತ ಅನುಭವ. ಬಿಕಾಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ನಾನು ಏನಾದ್ರೂ ತಪ್ಪು ಮಾಡ್ತಿದ್ರು ಪರವಾಗಿಲ್ಲ ಅಪೂರ್ವ, ಸ್ವಲ್ಪ ಟೈಮ್ ತಗೋ, ಇಲ್ಲ ಡೈರೆಕ್ಟರ್ ಸರ್ ಇನ್ನೊಂದ್ಸಲ ಕೇಳು, ನಿಂಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅಂತ ಹೇಳ್ತಾ ಇದ್ರು. ಸಾಂಗ್ ಶೂಟ್ಗೆ ಹೋದಾಗ್ಲೂ ಅಷ್ಟೇ, ಇಲ್ಲ ಟೇಕಲ್ಲೂ ಅಷ್ಟೇ. ಹಾಗೆ ಇವಾಗ ಚಿಕನ್ ಬಗ್ಗೆ ಹೇಳ್ತಾ ಇದ್ರೆ ಅವ್ರು ಮಾತಾಡಿದ್ರೆ ಸಾಕು ನಮ್ಗೆ ನಗು ಬರುತ್ತೆ. ಸೆಟ್ಟಲ್ಲೆಲ್ಲ ನಂಗಂತೂ ನಮ್ಗೆ ಅಜಯ್ ಸರ್ಗೆ ಫುಲ್ ಖುಷಿ ಪಡಿಸ್ತಿದ್ರು. ಪ್ಲೀಸ್ ಸಾಂಗ್ ಹೇಳೋದು, ಕಾಮಿಡಿ ಮಾಡೋದು. ಸೊ ಇಂಥವ್ರ ಜೊತೆ ಆಕ್ಟ್ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಸಾಂಗ್ ತುಂಬಾ ಹಿಟ್ ಆಗಿದೆ, ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಮನೋಹರ ಸಾಂಗ್ ಇದೆ. ಶ್ರೀಧರ್ ಸರ್ ನಿಜವಾಗ್ಲೂ ತುಂಬಾ ಒಳ್ಳೆ ಸಾಂಗ್ ಇದು. ಈ ತರ ಒಂದು ಒಳ್ಳೆ ಸಾಂಗ್ ಅಲ್ಲಿ ನಾನಿದ್ದೀನಿ ಅನ್ನೋದೇ ನನ್ ಖುಷಿ. ಹಾಗೆ ಇಲ್ಲಿ ಬಂದಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಸಿನಿಮಾ ನಮ್ಮ ತಂಡದ ಮೇಲೆ ಇರ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆದ್ಮೇಲೆ ನಿಂತ್ಕೋಬೇಕಂತೆ. ನಮಸ್ತೆ ಎಲ್ರಿಗೂ. ನಿರಂತ್ ಅಂತ ಲೈಟಾಗಿ ಎಲ್ರಿಗೂ ಪರಿಚಯ ಇರುತ್ತೆ. ಇದು 5ನೇ ಸಿನಿಮಾ. ಒಂದು ತಮಿಳ್ ಮಾಡಿದ್ದೆ, ಇದು ಕನ್ನಡದಲ್ಲಿ 4ನೇ ಸಿನಿಮಾ. ಆ್ಯಕ್ಟ್ರಿಂದ ಇವಾಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದೀನಿ. ಆ್ಯಕ್ಟರ್ ಜೊತೆಯಲ್ಲಿ ಇದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದೀನಿ. ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ನಿಮ್ಮ ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ಸ್. ನಿಮ್ಮ ಕೋಆಪರೇಷನ್ ಬೇಕು. ನನಗೆ ಜಾಸ್ತಿ ಮಾತಾಡಕ್ಕೆ ಬರಲ್ಲ. ಥ್ಯಾಂಕ್ ಯು. ಸೆಂಟರ್ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮಗೆ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಸಿಂಗಿಂಗ್ ಕೆರಿಯರ್ನಲ್ಲಿ ದಿ ಬೆಸ್ಟ್ ಸಾಂಗ್ ಕೊಟ್ಟಂತ ಶ್ರೀಧರ್ ಸರ್ಗೆ ನಾನು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನಮೋಹನೋತ್ಸವ ನನ್ನ ಸಿಂಗಿಂಗ್ ಕೆರಿಯರ್ನಲ್ಲಿ ತುಂಬಾನೇ ಬದಲಾವಣೆ ತರ್ತಿದೆ ಅನ್ನೋದಕ್ಕೆ ತುಂಬಾ ಖುಷಿ ಇದೆ. ಸ್ವಲ್ಪ ನರ್ವಸ್ ಆಗ್ತದೆ. ಯಾರು ಇಟ್ಕೋಬೇಕು ಈ ಚಿತ್ರದಲ್ಲಿರುವಂತಹ 3 ಸಾಂಗ್ಸ್ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ. ಶ್ರೀಧರ್ ಸರ್ಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಸಿಂಗಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ನನ್ನ ಜೊತೆ ಅನ್ವೇಷ್ ಅವರು ಹಾಡಿದ್ದಾರೆ ಈ ಸಾಂಗ್ನ. ಈ ಸಾಂಗ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಅಜಯ್ ರಾವ್ ಸರ್ಗೆ ಹಾಡಬೇಕಾಗಿದ್ದು ಒಂದು ಕನಸಿತ್ತು. ಹಾಗೆ ಅದು ಈ ಮೂಲಕ ಅವರ ಕೃಷ್ಣ ಸೀರೀಸ್ ನ ಅಷ್ಟು ಸಾಂಗ್ಸ್, ಮೆಲೋಡಿ ಸಾಂಗ್ಸ್ ಅದ್ಭುತವಾಗಿ ಬಂದಿದೆ. ಅದರಲ್ಲಿ ನಂದು ಕೂಡ ಒಂದು ಸಾಂಗ್ ಸೇರಿದೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಇದೆ ಸರ್ ನನಗೆ. ಅಂಡ್ ನೀನು ಮುಂದಕ್ಕೂ ಕೂಡ ನಿಮಗೆ ಹಾಡಬೇಕು ಅನ್ನೋ ಆಸೆ ಇದೆ ನನಗೆ. ಹೆಚ್ಚು ಮಾತಾಡಲ್ಲ. ನನ್ನ ಸಾಂಗ್ ನ ಒಂದು 4-5 ಹಾಡಿ ನನ್ನ ಮಾತು ಮುಗಿಸ್ತೀನಿ. First of all, Sridhar uncle, he's a very good well-wisher ನಮ್ಮ ಫ್ಯಾಮಿಲಿಗೆ. ಆ್ಯಂಡ್ ನಮ್ಮ ಚಾನ್ಸ್ ಕೊಟ್ಟಿದ್ದಕ್ಕೆ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಈ ಸಾಂಗ್ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್. ಆ್ಯಂಡ್ ಅದನ್ನು ಅಪ್ರೂವ್ ಮಾಡಿದ್ದಕ್ಕೆ ಡೈರೆಕ್ಟರ್, ಪ್ರೊಡ್ಯೂಸರ್, ದ ಹೋಲ್ ಟೀಮ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್.
ಆ್ಯಂಡ್ ಅಷ್ಟೇ, ಎಲ್ಲ ಸಪೋರ್ಟ್ ಬೇಕು ಆ್ಯಂಡ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಫೀಡ್ಬ್ಯಾಕ್, ಎವ್ರಿಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು. ಹಾಡಿನ 2 ಲೈನ್ಸ್ ನಮಗೋಸ್ಕರ ದಯವಿಟ್ಟು. ಇಲ್ಲಿ ಬರೀ ವೆಲ್ವಿಷರ್ ಅಲ್ಲ, ಅದ್ರ ಜೊತೆ ಏನಂತ ಹೇಳಿದ್ರೆ ಚಿಕ್ಕ ವಯಸ್ಸಿನ ಈ ಮಗು ನಾನು ಬರಲೆ ಸ್ಟೀಫನ್ಸ್ ಕಾಲೇಜ್ ಆಫ್ ಮ್ಯೂಸಿಕ್ ಅಲ್ಲಿ ಪಿಯಾನೋ, ಹಾಡುಗಾರಿಕೆ ಎಲ್ಲ ಕಲಿತಿರೋಂಥ ಒಬ್ಬ ಗಾಯಕಿ. ಮುಜುಗರ ಎಲ್ಲಿ ಸ್ಟುಡಿಯೋದಲ್ಲಿ ಹೋಗಿ ಎಲ್ಲ ಅವಕಾಶ ಅದೆಲ್ಲ ಕೇಳ್ಕೊಂಡು ಹೋಗಲ್ಲ. ಸೊ ಈ ಹಾಡನ್ನ ನಾನು ಟ್ರ್ಯಾಕ್ ಕಳಿಸ್ದೆ, ಹಾಡಿ ಒಂದ್ಸಲಿ ಕಳ್ಸಮ್ಮ ಅಂತ. ಶಿ ಡಿಸರ್ವ್ ಫಾರ್ ದ ಸಾಂಗ್. ಈ ಹಾಡನ್ನ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಹಾಡಿದ್ರು. ಹಾಗಾಗಿ ಎಷ್ಟೋ ವರ್ಷಗಳಿಂದ ಗೊತ್ತಿದ್ರು, ಇವಾಗಲೇ ಹಾಡಿಸಿದ್ರು. ಅವ್ರು ಗೊತ್ತಿರಲಿಲ್ಲ, ಇನ್ಫ್ಯಾಕ್ಟ್ ಇದನ್ನ ಫೈನಲ್ ಮಾಡೋಕ್ಕಿಂತ ಮುಂಚೆ ಯಾಕೆ ಗೊತ್ತಿರಲಿಲ್ಲ. ಫೈನಲ್ ಮಾಡಿದ್ಮೇಲೆ ಅಜಯ್ ಸರ್ಗೆ, ಪ್ರೊಡ್ಯೂಸರ್ಗೆ, ನಮ್ಮ ಡೈರೆಕ್ಟರ್ಗೆಲ್ಲ ಕೇಳಿದ್ಮೇಲೆ, ಇನ್ಫ್ಯಾಕ್ಟ್ ಈ ಸಾಂಗ್ ಲಿರಿಕ್ ನಮ್ಮ ಆನಂದ್ ಅವರು ಬರೆದಿದ್ರು, ವಿಜಯನಗರ ಅವರು. ಸೊ ಹಾಗಾಗಿ ಒಂದು ಕನ್ನಡಕ್ಕೆ ಒಂದು ಒಳ್ಳೊಳ್ಳೆ ಗಾಯಕರು, ಗಾಯಕಿಯರು ಬರಲಿ ಅಂತ ನನಗೆ ಅತ್ಯಂತ ಹಂಬಲ. ನಿಜವಾಗ್ಲೂ ಹೇಳ್ತೇನೆ, ನೀವು ನೋಡಿರ್ಬೋದು, ಒಂದು ಹಾಡನ್ನ ಒಂದು ಲೆವೆಲ್ಗೆ ತಗೊಂಡು ಸಿಂಗರ್ಸ್ ನಾವೆಷ್ಟೇ ಹೇಳಿ ಏನೇ ಮಾಡಿ ಎಲ್ಲರೂ ಹೇಳ್ತಾರೆ, ಸರ್ ಸೋನು ನಿಗಮ್ನ ಕರೆಸ್ತೀರಾ, ಶ್ರೇಯನ್ನ ಕರೆಸ್ತೀರಾ, ನಮ್ಮಲ್ಲಿರೋರಿಗೆ ಅವಕಾಶ ಕೊಡಿ ಅಂತ. ಖಂಡಿತವಾಗ್ಲೂ ನನಗೆ ತುಂಬಾನೇ ಇಷ್ಟ. ಯಾಕಂದ್ರೆ ನಾನು ಇಲ್ಲವೇ ಅಲ್ವಾ, ಎಲ್ಲರೂ ಇಲ್ಲಿಂದ ಬರಲಿ. ನಿಮ್ಮಲ್ಲೂ ಅಷ್ಟೇ ಯಾರೊಂದು ಸಿಂಗರ್ಸು, ಕೀಬೋರ್ಡ್ ಪ್ಲೇಯರ್ಸು, ಮ್ಯೂಸಿಷಿಯನ್ಸ್ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಉತ್ತೇಜನ ಕೊಟ್ಟೇ ಕೊಡೋಣ. ಕನ್ನಡದ ಒಂದು ನೆಲೆಯಲ್ಲಿ ಕನ್ನಡದ ಒಂದು ಕಂಪು ಬೀರುವಂತ ಒಂದು ಕನ್ನಡ ಸೊಗಡಿನ ಕಲೆಗಾರ ಇಲ್ಲಿ ಮೇಲ್ ಬರಲಿ ಅಂತ ನನಗೆ ತುಂಬಾ ಆಸೆ ಇದೆ. ಇದೆಲ್ಲ ನಿಮ್ಗೆ ಬೆಂಬಲ ಇದೆ. ಥ್ಯಾಂಕ್ ಯು. ಖಂಡಿತ. ಮೂರೆಂಟು ಸಂದೇಹ, ಕಗ್ಗಂಟು ಸಂದೇಶ, ಯಾಕೆ ಥರ ಅಂತ ಹೇಳೋರು ಯಾರೀಗ? ಏನುಂಟು ಏನಿಲ್ಲ, ಕಂಡೋರು ಯಾರೆಲ್ಲ, ಕಂಡಿರೋ ಮರ್ಮ ಬೆನ್ನ ಹತ್ತಬೇಕೀಗ. ಎಲ್ಲ ದಿಕ್ಕಿನಲ್ಲೂ ಪ್ರಶ್ನೆ ನೈಟಿ ಮಾತ್ರ ಹಾಕಬೇಡ, ಏನ್ ಮೆಗಾ ಹಿಟ್ ಆಗಿದೆ ಹಾಡು. ಆ ಹಾಡು ಬರೆದಂತಹ ಸಾಹಿತಿ ಪ್ರಮೋದ್ ಬಹಳ ಯುವ ಬರಹಗಾರ, ತುಂಬಾ ಹುಮ್ಮಸ್ಸು, ತುಂಬಾ ಒಳ್ಳೆ ಪ್ರತಿಭೆ ಇರುವಂತ ಒಂದು ಬರಹಗಾರ. ಒಳ್ಳೆದಾಗಲಿ ಬಗ್ಗೆ. ಧನ್ಯವಾದ ಸರ್. ಮೊದಲನೇದಾಗಿ ಅವಕಾಶ ಕೊಟ್ಟಂತಹ ಶ್ರೀಧರ್ ಬಿ ಸಂಬಂಧ ಸರ್ಗೆ, ನಿರ್ದೇಶಕ ವಿಜಯಾನಂದ್ ಅವರಿಗೆ, ಹಾಗೆ ಗೋವಿಂದರಾಜ ಸರ್ಗೆ, ಅಜಯ್ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಶ್ರೀಧರ್ ಬಿ ಸಂಬಂಧ ಸರ್ ಅಭಿಮಾನಿ, ಏನಾಗಲಿ ಮುಂದೆ ಸಾಗಲಿ ಹಾಡುಗಳನ್ನ ಸ್ಕೂಲಲ್ಲಿ ಹಾಡ್ಕೊತಾ ಇದ್ವಿ. ಸಂತೆಯಲ್ಲಿ ನಿಂತರೂ ಹಾಡನ್ನ ನಾನು ರಿಂಗ್ಟೋನ್ ಮಾಡ್ಕೊಂಡಿದ್ದೆ ಅಜಯ್ ಅವರ ಸಿನಿಮಾ ಬಂದಾಗ. ಸೊ ಅಂತ ಒಂದು ಟೀಮ್ ಜೊತೆ ಕೆಲಸ ಮಾಡೋದು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಮತ್ತೆ ಶ್ರೀಧರ್ ಸಂಭ್ರಮದ ಸ್ಪೆಷಾಲಿಟಿ ಏನಂದ್ರೆ ಕೇವಲ ಬರೆಯೋದಕ್ಕೆ ಪೆನ್ ಮಾತ್ರ ಅಲ್ಲ, ಸೊ ಇಂಥ ವೇದಿಕೆಗಳಲ್ಲಿ ಮೈಕ್ ಕೊಟ್ಟು ಮಾತಾಡಿಸಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ತುಂಬಾ ಧನ್ಯವಾದ ಸರ್, ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ. ಹಾಗೆ ಕೃಷ್ಣ ಟಾಕೀಸ್ ಸಿನಿಮಾವನ್ನು ಎಲ್ಲರೂ ಟಾಕೀಸ್ ಅಲ್ಲಿ ನೋಡಿ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವರು ಬಹಳ ಯುವಕ, ಇವರು ಒಂದು ಇನ್ನೂ ಬೇಕಾಗಿದೆ ಅಂತ ಮುಂದಿನ ನಿಲ್ದಾಣ ಚಿತ್ರದಲ್ಲಿ ಸಾಹಿತ್ಯ, ಅದ್ಭುತವಾದ ಸಾಹಿತ್ಯ. ಅದಕ್ಕೆ ನಾನು ಬಹಳ ಫಿದಾ ಆಗ್ಬಿಟ್ಟೆ. ಇವ್ರನ್ನ ಹುಡುಕಿ ಇವ್ರ ನಂಬರ್ನ ತಗೊಂಡು ಆಮೇಲೆ ಪ್ರಮೋದ್ ಶೆಟ್ಟಿ ಅವ್ರು ಕೊಟ್ಟಲ್ಲ ನಂಬರ್, ಯಾರು ಅವರೇ ಕೊಟ್ಟಿರೋದು. ನಮ್ಮ ಸಿನಿಮಾ ಶೂಟಿಂಗ್ ಬಂದಿದ್ದಾರೆ. ಸರಿ, ಇವ್ರ ಹತ್ರ ನಾನು ಕರೆಸ್ಕೊಂಡು ಮಾತಾಡಿ ಈ ಹಾಡನ್ನು ಕೊಟ್ಮೇಲೆ 1ಕ್ಕೆ 10 ಲೈನ್ಸ್ ಬರೀತಾರೆ. ಅದು ರಾತ್ರಿ ಎಷ್ಟೊತ್ತೇ ಆಗಲಿ ಅವ್ರು ತೋಚಿದ್ರೆಲ್ಲ ಬರ್ಕೊಡ್ತಾರೆ. ಇದನ್ನ ಇವ್ರ ಕೈಗೆ ಹಾಡೋದ್ಮೇಲೆ ಇವ್ರ ಕೈಯಿಂದ ವಾಪಸ್ ಹೋಗೋ ಪ್ರಮೇಯನೇ ಬರಲ್ಲ. ಅಷ್ಟು ಒಳ್ಳೆ ಬರಹಗಾರ, ನಮ್ಮ ಕನ್ನಡಕ್ಕೆ ಆಸ್ತಿ. ಇವರ ಒಂದು ಬರವಣಿಗೆ ಮುಂದಕ್ಕೆ ಇನ್ನೂ ವರ್ಷಕ್ಕೆ ಹಾಡನ್ನು ಬಂದಿದೆ. ನನಗೆ ನೋಡಿ ಉತ್ಸಾಹ, ನಮ್ಮ ಕನ್ನಡದ ಒಂದು ಸಾಹಿತಿಗಳು ಇಲ್ಲಿನ ಸಂಗೀತಗಾರ ಬರಬೇಕು ಅಂತ ನನಗೆ ತುಂಬಾನೇ ಇದಿದೆ. ಸೊ ಪ್ರಮೋದ್ ಇದರಲ್ಲಿ ಒಬ್ಬರು. ಶುಭಾಶಯಗಳು ನಿಮಗೆ. ಸರ್ ಒಂದು ಡೌಟ್ ನೋಡಿ ಸರ್, ಮೀಡಿಯಾ ರಿಕ್ವೆಸ್ಟ್ ಮೇಲೆ ಮಾತಾಡಬೇಕು, ನಾವು ಕೇಳಿದ ಮಾತಾಡಿಲ್ಲ ನೀವು. ನನ್ನ ಫುಲ್ ಟೀಮ್ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಶ್ರೀಧರ್ ಸರ್ ಆ್ಯಕ್ಚುಲಿ ನನಗೆ ರೆಫರ್ ಮಾಡಿದ್ರು. ಅದು ಬಿಟ್ಟು ವಿಜಯನಾಥ್ ಸರ್, ನಮ್ಗೆ ಮೇನ್ ಇಷ್ಟ ಆಗಿದ್ದು ಸ್ಕ್ರೀನ್ ಪ್ಲೇ. ಕತೆ ಎಲ್ಲೂ ಅಂದರೆ ಈ ರೀತಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ ನೋಡ್ತಾ ಹೋಗ್ಬೇಕು. ಆಮೇಲೆ ಅದೇ ರೀತಿ ಅಜಯ್ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಶೂಟಿಂಗ್ ಟೈಮಲ್ಲಿ. ಅಷ್ಟೇ, ತುಂಬ ಥ್ಯಾಂಕ್ಸ್.
ಮುಂದೆ ಲೈಟ್ಸ್ ಆಫ್. ಅನೌನ್ಸ್ ಮಾಡಲಿ ಸರ್, ಅನೌನ್ಸ್ ಮಾಡಿದ್ಮೇಲೆ ಮಾಡಿ.